200. ಸರ್ ನಮಸ್ಕಾರ. ಮೊದಲನ್ನು ಬಂದ್ ಮಾಡ್ರಿ. ಇಲ್ಲ ವಿಡಿಯೋ ಬಂದ್ ಮಾಡಲ್ಲ. ಏನು ಕೆಲಸ ಏನಾಗಬೇಕು ಹೇಳ್ರಿ. ಮೊದಲು ಅದನ್ನೇ ಮಾತಾಡ್ತಾ ಇದ್ದೀನಿ. ಏನು ಕೆಲಸ ಅದೇ ವಿಷಯಕ್ಕೂ ಬರ್ತಾ ಇದ್ದೀನಿ. ಅದು ಮೊದಲು ಮೊಬೈಲಲ್ಲಿ ಇಟ್ಟು ಮಾತಾಡ್ರಿ. ಯಾಕೆ? ಅದರ್ವೈಸ್ ನಾನು ಅಲ್ರಿ ಕೆಲಸ ಟೈಮಲ್ಲಿ ಹೋಗ್ಬಿಟ್ಟು ಮೊಬೈಲ್ ಆನ್ ಮಾಡ್ರೆ ನಿಮ್ಮ ಒಬ್ಬರಿಗೆ ಬರೋದಿಲ್ಲ. ಅಲ್ಲಲ್ಲ ವಿಷಯ ಏನಿದೆ ಮೊದಲು ವಿಷಯನೇ ಮಾತಾಡಿ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ವಿಷಯನೇ ಮಾತಾಡಿ. ಯಾಕೆ ರೇಸ್ ಆಗ್ತಾ ಇದ್ದೀರಾ? ನೀವು ಪದೇ ನಮ್ಮ ಆಫೀಸಿಗೆ ಬಂದ್ಬಿಟ್ಟು ಎಲ್ಲ ಸ್ಟಾಫ್. ನಿಮ್ಮ ಆಫೀಸೇ ನಿಮ್ಮ ಸ್ವಂತದ? ಸ್ವಂತ ಅಂತಲ್ರಿ, ನಮ್ಮ ಆಫೀಸ್ ರೀ. ನಮ್ಮ ಸಂಬಳಕ್ಕಿರೋ ನೌಕರರು ನೀವು. ಯಾವಾಗಲೇ ನೀವು ಬಂದ್ಬಿಟ್ಟು ಮತ್ತೆ ಏನೇನ್ ಮಾಡ್ತಾರೆ ಎಲ್ಲ ಅವ್ರಿಗೆಲ್ಲ ಕೆಲಸ ಮಾಡ್ತಾರೆ, ಎಲ್ಲ ವಿಷಯ ಮಾಡ್ತಾರೆ, ಓಡಾಡೋದು ಈಗ ಕೆಲಸ ಅಂತ ಹೇಳ್ರಿ. ಮೊದಲು ಮೊಬೈಲ್ ಆಫ್ ಮಾಡ್ರಿ. ಅಲ್ವಾ? ಈಗ ಒಂದು ನಿಮಿಷ, ನಿಮ್ಮ ಕಚೇರಿಗೆ ಲೋಕಾಯುಕ್ತರು ಫೋನ್ ಮಾಡಿದ್ರ ನಿಮಗೆ? ಮಾಡಿದ್ರ ಲೋಕಾಯುಕ್ತರು? ಸಮಯ ಪ್ರಜ್ಞೆ ಇರಲಿ ಅಂತ ಹೇಳ್ತೀವಿ, ಬೇರೆ ಏನಂತ ಇದ್ದೀವಿ? ಈ ರೀತಿ ಹಿಂಗೆ ಓಡೋದ್ರೆ ಹೆಂಗ್ರಿ ರೀ? ಲೋಕಾಯುಕ್ತರಿಂದ ನಿಮ್ಗೆ ಕಾಲ್ ಬಂದಿದೆ ತಾನೇ? ಹಾಂ, ಟೈಮಿಗೆ ಬರ್ರಿ, ಯಾರೂ ಬರ್ತಾ ಇಲ್ಲ ಅಂಥೇಳಿ ಕೇಳಿರ್ತಕ್ಕಂಥ ಮಾಹಿತಿಗೆ ನೀವು ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಮತ್ತು ಈ ರೀತಿ ಓಡೋದ್ರೆ ಹೆಂಗೆ? ಓಡೋಗ್ತಾ ಇಲ್ರಿ. ಮತ್ತಿನ್ನೇನು ಏನ್ ಮೊದಲು ಮಾತಾಡ್ರಿ. ಮಾತಾಡ್ದಲ್ಲ ಅಲ್ಲ ರೀ, ಮೊಬೈಲ್ ಹಿಡ್ಕೊಂಡು ಹೋಗೋದಲ್ಲ. ಮೊದಲು ಏನಂತ ಮೊದಲು ಮಾತಾಡ್ಬೇಕು. ಸರಿ, ಆಫೀಸ್ ಸ್ಟಾಫಿಗೆ ಮೊಬೈಲ್ ಹಿಂಗೆ ಹಿಡ್ಕೊಂಡ್ರೆ ಸಮಸ್ಯೆ ಏನಾಗುತ್ತೆ? ಒಂದು ವೇಳೆ ನಾನು ಹಿಡಿದಿದ್ದೆ ಅಂತ ಮೊಬೈಲ್ ಹಿಡ್ಕೊಂಡು ಹೋಗೋದು ಸೊಲ್ಯೂಷನ್ ಅಲ್ಲ. ಮೊಬೈಲ್ ಅಂತ ಸೊಲ್ಯೂಷನ್ ಅಲ್ಲ. ಇಲ್ಲ, ನೀವು ಸುಳ್ಳು ಕೇಸ್ ಹಾಕೊಂತ ಹೋಗ್ತೀರಿ ನಮ್ಮ ಮೇಲೆ. ಈಗ ನಾನು ಒಂದು ವೇಳೆ ಮೊಬೈಲ್ ಮಾಡಲಿಲ್ಲ, ವಿಡಿಯೋ ಮಾಡಲಿಲ್ಲ, ನಿಮ್ಮ ಹತ್ರ ಏನೋ ಪ್ರಶ್ನೆ ಮಾಡಿದ್ರೆ ನನ್ನ ಚೇಂಬರಲ್ಲಿ ಬಂದು ಹೊಡೆದ ಅಂತ ಹೇಳ್ಬಿಟ್ಟು ಇನ್ನೊಂದು ಕೇಸ್ ಹಾಕ್ಬಿಡ್ತೀರಿ. ಅಲ್ರಿ ಮೊದಲು ಮಾತಾಡ್ದಲ್ಲ ನೀವು. ಸುಮ್ಮನೆ ಮಾತಾಡಿನೇ 15 ಜನದ. ಒಂದ್ ನಿಮಿಷ ಕೇಳಿ. ಬಂದ ಅಧಿಕಾರಿಗಳು ಸಾರ್ವಜನಿಕರಿಗೆಲ್ಲ ಇದು ಮಾಡಕ್ಕೇನಿಲ್ಲ. ಇಲ್ಲಿ ಕೇಳಿ, ಆನ್ಸರ್ ಮಾಡ್ತೀವಿ. ಮೊದಲು ಮೊಬೈಲ್ ಆಫ್ ಮಾಡ್ಕೊಂಡ್ರೆ ಸರಿ. ಈಗ ನಾನು ಆನ್ ದ ರೆಕಾರ್ಡ್ ಮಾತಾಡಿನೂ 15 ಜನದ ಮೇಲೆ ನೀವು FIR ಮಾಡಿದ್ದೀರಿ. 15 ಜನದ ಮೇಲೆ FIR ಮಾಡಿದ್ದೀರಿ. ಈಗ ನಾನು ಆಫ್ ದ ರೆಕಾರ್ಡ್ ಮಾತಾಡಿದ್ರೆ ಇನ್ನೊಂದು ರೀತಿಯ ನಮ್ಮ ಮೇಲೆ ಹಲ್ಲೆ ಮಾಡ್ದ ಅಥವಾ ಹೊಡೆದ ಬಡ್ದ ಬೆದರಿಕೆ ಹಾಕ್ದ ಅಂತೇಳಿ ಇನ್ನೊಂದು ಕೇಸ್ ಹಾಕ್ತೀರಿ. ಸೊ ನಾವು ಕಚೇರಿಗೆ ಬರೋದೇ ತಪ್ಪ? ಎಲ್ಲಿ ಅಲ್ಲ ಅಂದ್ರೆ ಅದಕ್ಕೆ ಯಾರು ದುಡ್ಡು ಕೊಡ್ತಾರೆ? ನಿಮ್ಮ ಮನೆಯಿಂದ ಕೊಡ್ತೀರಾ ನಮ್ಗೆ ದುಡ್ಡು? ಕೋರ್ಟು ಕಚೇರಿ ಅಲಿಲಿಕ್ಕೆ ದುಡ್ಡು ಬೇಕಲ್ಲ, ದುಡ್ಡು ಯಾರು ನೀವು ಕೊಡ್ತೀರಾ? ಎಲ್ಲಿಂದ ಬರುತ್ತೆ? ನಮ್ಗೇನು ಹಡ್ಬಿಟ್ಟಿ ಗಂಟಿಟ್ಟಾರ ಮನೆಯಲ್ಲಿ? ನಾವು ದುಡ್ದು ತಿನ್ಬೇಕು ಸ್ವಾಮಿ. ಬೆವ್ರು ಸುರಿಸಿ ದುಡ್ದಿರೋ ದುಡ್ಡಲ್ಲೇ ನಾವು ಮಾಡ್ಕೊಳ್ಬೇಕು. ನಮ್ಗೆ ಯಾವುದೇ ರೀತಿ ಹಡ್ಬಿಟ್ಟಿ ಗಂಟು ಬರಲ್ಲ. ಕೇಸ್ ಹಾಕಿದ್ದೀನಿ ಕೋರ್ಟಲ್ಲಿ ನೋಡ್ಕೊಳ್ಳಿ ಅಂತಂದ್ರೆ ಕೋರ್ಟು ಕಚೇರಿ ಅಲ್ಲಿಲಿಕ್ಕೆ ನಮ್ಮ ಕೆಲಸ ಬಗ್ಗಿಸೆಲ್ಲ ಬಿಟ್ಟು ಓಡಾಡಲಿಕ್ಕೆ ನಮ್ಗೆ ದುಡ್ಡು ಎಲ್ಲಿಂದ ಬರುತ್ತೆ? ಏನು ನೀವು ಕೊಡ್ತೀರಾ? ಹಾಂ, ಆರಾಮಾಗಿ AC ರೂಮ್ ಕೂತ್ಕೊಂಡ್ರೆ ನಿಮ್ಗೆ ಸಂಬಳ ಬರುತ್ತೆ. ಹಾಗಾಗಿ ನೀವು ಆಡಿದ್ದೆ ಆಟನಾ? ಏನು ಕೆಲಸ ಮಾಡ್ತೀರಿ? ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಓಡೋಗ್ತಾ ಇದ್ದೀರಿ. ಏನು ಕ್ವಶನ್? ಅದನ್ನೇ ರೀ, ಕ್ವಶನ್ ಕೇಳಿದ್ರೆ ನೀವು ಹೊಡಿತಾರೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಔತ್ ಕಳ್ತೀರಿ ಒಂದ್ ಕಡೆ, ಇನ್ನೊಂದ್ ಕಡೆ ನೀವು ಸುಳ್ಳು ಕೇಸ್ಗಳನ್ನು ಹಾಕ್ತೀರಿ. ಮತ್ತೆ ಹಾಕಿದಿರಲ್ಲ, ಕೇಳಿದ್ರೆ ನೀವು ಹಾಕಿದ್ರಲ್ಲ, 15 ಜನದ ಮೇಲೆ ಹಾಕಿದ್ರಲ್ಲ. ಸರಿ, ಏನು ತಪ್ಪು ಮಾಡಿದೀವಿ ಹೇಳ್ರಿ ಹೋಗ್ಲಿ. ಅದೇ ರೀ, ಮತ್ತೆ ಅದೇ ಆಗ್ತಿರೋದು. ಯಾಕೆ ಲಾಕ್ ಬುಕ್ ಯಾಕೆ ಮೇಂಟೈನ್ ಮಾಡ್ತಿಲ್ಲ? ನಿಮಗೆ ಸಂಬಳ ಕೊಡುವಂತ ಅವನು ನಾನು, ನಿಮಗೆ ಸಂಬಳ ಕೊಡ್ತಾ ಇದ್ದೀನಿ ನಾನು. ನಮ್ಮ ಸಂಬಳಕ್ಕಿರುವಂತ ನೌಕರ ನೀನ್ ಹೆಂಗ್ ಮಾತಾಡಿದ್ರೆ? ಅಲ್ರಿ, ನಮ್ಮ ಸಂಬಳಕ್ಕೆ ಒಂದು ನಿಮಿಷ ನೀವು ಅಲ್ಲ, ನಮ್ಮ ಕೂಲಿಗಳಂತ ಫಸ್ಟ್ ನೀವು ಮನೋವಿರ್ಕ ಮಾಡ್ಕೊಳ್ಬೇಕು. ನಮ್ಮ ಕೂಲಿಗಳು ಹೌದಲ್ಲ ನೀವು? ಮತ್ತೆ ಕೆಲಸ ಮಾಡ್ರಿ. ಹಿಂಗ್ ಓಡೋದ್ರೇನಾ? ಕೇಳೋ ಕ್ವಶನ್ಗೆ ಆನ್ಸರ್. ಲಾಕ್ ಬುಕ್ ಮೇಂಟೈನ್ ಮಾಡೋದತ್ತ. ಒಂದ್ ನಿಮಿಷ ಇರಪ್ಪ. ಲಾಕ್ ಬುಕ್ ಒಂದ್ ನಿಮಿಷ ಇರೋ. ಲಾಕ್ ಬುಕ್ ಯಾಕಪ್ಪ ಮೇಂಟೈನ್ ಮಾಡ್ತಾ ಇಲ್ಲ? ಎಲ್ಲಿ? ಈಗ 1 ತಿಂಗಳದಿಂದ ಲಾಕ್ ಬುಕ್ ಮೇಂಟೈನ್ ಮಾಡಿಲ್ಲ. ರೆಕಾರ್ಡ್ ಇದೆ ನನ್ನ ಹತ್ರ. ಹೇಳಿ ಬಿಡಪ್ಪ. ಒಂದ್ ನಿಮಿಷ ಇರಪ್ಪ. ಹೇಳ್ರಿ ಇವ್ರೆ, ಹೇಳಿ. ಯಾಕೆ 1 ತಿಂಗಳಾಯ್ತಲ್ಲ ಲಾಕ್ ಬುಕ್ ಯಾಕೆ ಮೇಂಟೈನ್ ಮಾಡಿಲ್ಲ? ಅಲ್ಲಲ್ಲ, ನಮ್ಮನ್ನ ಕೇಳಕ್ ಮೇಲಧಿಕಾರಿಗಳು ನೀವು ಯಾರಪ್ಪ ಕೇಳಕ್? ನಾವ್ ಯಾರಂದ್ರೆ ನಿಮಗೆ ಸಂಬಳ ಕೊಡುವಂತ, ನಿಮಗೆ ಸಂಬಳ ಕೊಡುವಂತವ್ರು ನಾವು. ನಿಮಗೆ ಸಂಬಳ ಕೊಡ್ತಾ ಇದೀವಲ್ಲ, ನಾವೇ ಕೊಡ್ತಿರೋದು ಸಂಬಳ. ನಮ್ಮ ಕೂಲಿ ಆಳುಗಳು ನೀವು, ನಮ್ಮ ಕೂಲಿ ಆಳುಗಳು ನೀವು. ಏನ್ ಅಡ್ಡ? ಕತೆ ಕಟ್ಬೇಡ ನೀನು, ಕತೆ ಕಟ್ಬೇಡ ನೀನು. ಬೆಳಗ್ಗೆ ಅಲ್ಲ ಏನ್ ತೊಂದ್ರೆ? ಆಯ್ತು, ಇನ್ನೊಂದ್ ಕೇಸ್ ಹಾಕ್ಬಾ. ಲಾಕ್ ಬುಕ್ ಮೇಂಟೈನ್ ಮಾಡಿ. ಸರ್ಕಾರಿ ವಾಹನ ದುರ್ಬಳಕೆ ಮಾಡ್ಕೊಳ್ತಾ ಇದೆಯಲ್ಲ, ಸರ್ಕಾರಿ ವಾಹನವನ್ನ ದುರ್ಬಳಕೆ ಏನಕ್ಕೆ ಮಾಡ್ಕೊಳ್ತಾ ಇದ್ರಿ? ಲಾಕ್ ಬುಕ್ ಮೇಂಟೈನ್ ಮಾಡಿ. ಸರ್ಕಾರಿ ವಾಹನವನ್ನ ದುರ್ಬಳಕೆ ಎಲ್ಲ ಆಫೀಸರ್ನ ಸೇರಿಸಿದ್ಯಲ್ಲಪ್ಪ. ಏನ್ ಮಾಡ್ಕೊಂಡು ಎಲ್ಲ ಆಫೀಸರ್ಸ್ನ ಸೇರ್ಕೊಂಡಿದ್ದಲ್ಲ? ಏನ್ ಮಾಡಿದೆ? ಏನ್ ದಬ್ಬಕ್ಕಾಗತ್ತ ನಿನ್ಗೆ? ಹೇಳು. ನಮ್ಮ ಏನಂದ್ರೆ ನಮ್ಮ ತೆರಿಗೆ ಹಣದಲ್ಲಿ
ಏನೋ ಬದುಕುವಂಥ ಒಬ್ಬ ಕೂಲಿ ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾನೆ, ನಮ್ಗಳ ಮೇಲೇ ಸುಳ್ಳು ಕೇಸ್ಗಳನ್ನು ಹಾಕ್ತಾನೆ. ಹಾಂ, ಅಯೋಗ್ಯರ ತಂದೆ ಜೊತೆಗೆ ಕಳ್ಳನ ರೀತಿಯಲ್ಲಿ ಓಡೋಗ್ತಾನೆ.